ಹೇಳಿ ಸರ್, ಮಾಡೋ ಉದ್ದೇಶ ಹೇಳಿ ಸರ್. ಎಲ್ಲ ಪತ್ರಕರ್ತರಿಗೆ ಸ್ವಾಗತ ಬಯಸ್ತಾ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಭೀಮ್ ಆರ್ಮಿ ಸಂಘಟನೆಯಿಂದ ನಾವು ಪೊಲೀಸ್ ಕಮಿಷನರ್ ಮಹಾನಿರ್ದೇಶಕರಿಗೆ ಮತ್ತು ಗುಲ್ಬರ್ಗ ಜಿಲ್ಲಾ SP ಅವರಿಗೆ, DC ಅವರಿಗೆ ಮತ್ತು ಅಲ್ಲಿ ಚಿತ್ತಾಪುರ ತಾಲೂಕದ ತಹಸೀಲ್ದಾರ್ ಅವರಿಗೆ ಒಂದು ಮನವಿ ಕೊಟ್ಟಿದ್ವಿ. ಏನಪ್ಪ ಅಂತ ಹೇಳಿದ್ರೆ, ಮನವಿ ವಿಚಾರ ಏನಂತ ಹೇಳಿದ್ರೆ, 13ನೇ ತಾರೀಕು ಹೈಕೋರ್ಟಲ್ಲಿ RSS ಅವರಿಗೆ ಪಥಸಂಚಲನ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಕೇವಲ RSS ಅವರಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ 9 ಸಂಘಟನೆಗಳು ಅನುಮತಿ ಕೇಳಿದರು. ಟೋಟಲ್ 10 ಸಂಘಟನೆಗಳು RSS ಹಿಡ್ಕೊಂಡು, ಆದರೆ ಕೇವಲ RSS ಅವರನ್ನು ಮಾತ್ರ ಪರಿಗಣಿಸಿದ್ದಾರೆ. ಸರ್ಕಾರ ಕೂಡ ಕಣ್ಮುಚ್ಚಿ ಕೂತಿದೆ ಈ ವಿಚಾರದಲ್ಲಿ. ಎಲ್ಲೋ ಒಂದು ಕಡೆ RSSನ ಒಂದು ಭಯ ಅವ್ರಿಗೆಲ್ಲೋ ಕಾಡ್ತಾ ಇದೆ ಅನಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಮೊನ್ನೆ ಹೇಳಿದ್ದಾರೆ, ಏನಪ್ಪ ಅಂತ ಹೇಳಿದ್ರೆ ನಾವೇ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಮತ್ತು ಪತ್ರಿಕೆಗಳಲ್ಲಿ ಬಂದಿದೆ, ಹೈಕೋರ್ಟಿಂದ ಬಂದಿದೆ. ಇಲ್ಲಿ ಅಡ್ವೊಕೇಟ್ ಜನರಲ್ ಅವರು ಇನ್ವಾಲ್ವ್ಮೆಂಟ್ ಇದ್ದಾರೆ. ಕೆಲವೊಂದು ಷರತ್ತುಬದ್ಧ ಒಂದು ಕಂಡೀಷನ್ಸ್ಗಳು ಹಾಕಿ ಅವರಿಗೆ ಅನುಮತಿ ಕೊಟ್ಟಿದ್ದಾರೆ, ಕೊಡಲಿ. ಆದರೆ ಕೇವಲ RSS ಸಂಘಟನೆಗೆ ಮಾತ್ರ ಇದರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉಳಿದ 9 ಸಂಘಟನೆಗಳನ್ನು ನೆಗ್ಲೆಕ್ಟ್ ಮಾಡಿದೆ ಸರ್ಕಾರ. ಆದರೂ ನಾವು ಒಂದು ಕೋರ್ಟಿನ ಆದೇಶಕ್ಕೆ ತಲೆಬಾಗಿ ಇವತ್ತೇನು ಆದೇಶ ಬಂದಿದೆ ಅದಕ್ಕೆ ನಾವು ಸ್ವಾಗತ ಬಯಸ್ತೀವಿ. ಆದರೆ ನಾಳೆ ಸಂಡೇ 16ನೇ ತಾರೀಕು 16 ನವೆಂಬರ್ 2025ರಂದು ಏನು ಪಥಸಂಚಲನ ನಡೆಯುತ್ತೆ RSS ಅವರು ಚಿತ್ತಾಪುರ ನಗರದಲ್ಲಿ, ಆ ನಗರದಲ್ಲಿ ಪಥಸಂಚಲನ ಮಾಡಬೇಕಾದಾಗ RSS ಸಂಘಟನೆಯವರು ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಕೂಡದು ಅಂತ ಹೇಳ್ಬಿಟ್ಟು ನಾವು ಪೊಲೀಸ್ ಕಮಿಷನರ್ಗೆ, ಜಿಲ್ಲಾಧಿಕಾರಿಗಳಿಗೆ, SP ಗಳಿಗೆ, ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟಿದ್ವಿ. ಯಾಕೆ ಅಂತ ಹೇಳ್ತಾರೆ, BNSS 2023 ಸೆಕ್ಷನ್ 163 ಪ್ರಕಾರ ಯಾವುದೇ ಆಯುಧಗಳನ್ನು ಹಿಡಿದುಕೊಂಡು ನೀವು ಓಡಾಡುವ ಹಾಗಿಲ್ಲ. ಓಡಾಡಿದ್ರೆ ಅದು BNS 2023 ಸೆಕ್ಷನ್ 163 ಕಾನೂನು ಉಲ್ಲಂಘನೆ ಮಾಡಬೇಕಾಗುತ್ತೆ. ಆದ್ದರಿಂದ ನಾವು ಸರ್ಕಾರಕ್ಕೆ ಏನಪ್ಪ ಮನವಿ ಕೊಟ್ಟಿದ್ದು ಅಂತ ಹೇಳಿದ್ರೆ, ಈ RSS ಸಂಘಟನೆಯವ್ರನ್ನ ಯಾವುದೇ ಕಾರಣಕ್ಕೂ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಲಿಕ್ಕೆ ಅವಕಾಶ ಕೊಡಕೂಡದು. ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯ ಜನರಲ್ಲಿ RSS ಸಂಘಟನೆ ಭಯಭೀತಿ ಹುಟ್ಟಿಸುವ ಒಂದು ಕೆಲಸ ಮಾಡ್ತಾ ಇದೆ. ಅದು ಯಾಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, 100 ವರ್ಷ ನಮ್ಮದು RSS ಸಂಘಟನೆ ಹುಟ್ಟಿ 100 ವರ್ಷ ಆಗಿದೆ. ಅದರ ಹಿನ್ನೆಲೆಯಲ್ಲಿ ನಾವು ಪಥಸಂಚಲನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. RSS ಸಂಘಟನೆಯವರಿಗೆ ನಾನು ಹೇಳಿಕ್ ಬಯಸ್ತೀನಿ, ಭೀಮ್ ಆರ್ಮಿ ಸಂಘಟನೆಯಿಂದ ಮಹಾನಿರ್ದೇಶಕರಿಗೆ ಇದರ ವಿರುದ್ಧ, ಲಾಠಿ ಹಿಡ್ಕೊಂಡು ಹೋಗುವುದರ ವಿರುದ್ಧ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳಿಗೂ ಕಂಪ್ಲೇಂಟ್ ಮಾಡಿದ್ದೀವಿ, ತಹಸೀಲ್ದಾರ್ನವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ. ನಾಳೆ ದಿನ ನೀವೇನಾದರೂ ಲಾಠಿ ಹಿಡ್ಕೊಂಡು ಹೋದರೆ ನಾವು ನಿಮಗೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಪಥಸಂಚಲನ ಮಾಡಲು ಬಿಡೋದಿಲ್ಲ. ನೀವು ಲಾಠಿ ಹಿಡ್ಕೊಂಡು ಜನರಿಗೆ ಭಯಭೀತವನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ RSS ಅವರೇ. ನೀವು 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಒಂದಿಷ್ಟು ಮರಗಳನ್ನಾದರೂ, ಸಸಿಗಳನ್ನಾದರೂ ನೆಡುವ ಕೆಲಸ ಮಾಡಿ, ಆ ಮನೆ ಇಲ್ಲದವ್ರಿಗೆ ಮನೆಯಾದರೂ ಕೊಡಿಸುವಂಥ ಕೆಲಸ ಮಾಡಿ. ಈ ತಾರತಮ್ಯಗಳಿದಾವಲ್ಲ SC ST ಅಂತ ಹೇಳ್ಬಿಟ್ಟು, ಈ ತಾರತಮ್ಯವನ್ನು ಹೋಗಲಾಡಿಸುವಂಥ ಕೆಲಸ ಮಾಡಿ. ಇವತ್ತು ಎಷ್ಟೋ ಜನಗಳು ಇವತ್ತು ಬಾವಿಗಳನ್ನು, ಊರೊಳಗಡೆ ಬಾವಿಗಳನ್ನು ಮುಟ್ಟಕ್ಕೆ ಬಿಡ್ತಾ ಇಲ್ಲ. ಅದನ್ನಾದ್ರು ಮಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 100 ವರ್ಷಗಳ ಹಿಂದೆ ಅವತ್ತೇ ಚೌಡಾರಕೆರೆಯ ನೀರನ್ನು ಮುಟ್ಟುವಂಥ ಕೆಲಸ ಮಾಡಿದ್ರು. ಅವತ್ತು ಕೂಡ ಅವ್ರ ಮೇಲೆ ಹಲ್ಲೆ ಆಯಿತು. ಆ ಥರದನ್ನು ನೀವು ನಿಲ್ಲಿಸುವಂಥ ಒಂದು ಕೆಲಸ ಮಾಡಿ. ನೀವು 100 ವರ್ಷ ಪೂರೈಸಿದ ಮೇಲೆ ಅದನ್ನು ಬಿಟ್ಟು ನೀವು ನಗರಗಳಲ್ಲಿ ಲಾಠಿ ಹಿಡ್ಕೊಂಡು ಓಡಾಡೋದು, ಸಾಮಾನ್ಯ ಜನರಿಗೆ ಭಯಭೀತಿಯನ್ನು ಹುಟ್ಟು ಹಾಕೋದು ಏನು ಅವಶ್ಯಕತೆ ಇದೆ? ಅವಶ್ಯಕತೆ ಇರೋದು ಜನಗಳಿಗೆ ಒಂದು ಹೆಲ್ಪ್ ಮಾಡುವಂಥದ್ದು. ಈ 100 ವರ್ಷ RSS ಪೂರೈಸಿದ ಹಿನ್ನೆಲೆಯಲ್ಲಿ ಜನಗಳಿಗೆ ಅನುಕೂಲವಾದ ಒಂದು ಕೆಲಸಗಳನ್ನು ಮಾಡಬೇಕಂತ ಹೇಳ್ತಾ ಇವತ್ತಿನ ಪ್ರೆಸ್ ಮೀಟ್ ಉದ್ದೇಶ, ಸರ್ಕಾರ ಯಾವುದೇ ಕಾರಣಕ್ಕೂ ಲಾಠಿಯನ್ನು ಹಿಡಿದು ಪಥಸಂಚಲನ ಮಾಡಲು ಬಿಡಕೂಡದು. ಒಂದು ವೇಳೆ ಬಿಟ್ರೆ ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ. ನಾವು ಇವತ್ತು